ಇವತ್ತು ನಶಿಕ್ನಾಗ ಕಬ್ಬ ಇರೋದೈತಿ ಅಂತ ಹೇಳಿ ನಿನ್ನ ಊರಿಂದ ನಶಿಕ್ನಾಗ ಫೋನ್ ಹಚ್ಚಿ ನಮ್ಮ ಹುಡುಗರು ಎಬ್ಸ್ತಾರ ಅಂದ್ರೆ ಯಾರು ಫೋನ್ ಹಚ್ಚಿರ್ಲಿಲ್ರಿ. ಯಾಕಂದ್ರೆ ಟ್ರ್ಯಾಕ್ಟರ್ ಏನ ಬಂದೇ ಇರ್ಲಿಲ್ಲ. ಟ್ರ್ಯಾಕ್ಟರ್ ಬರ್ಬೇಕಾದ್ರೆ ತಾಯಿ ಹೋಗ್ಬಿಟ್ಟಿತ್ರಿ. ಮದ್ದಿನ ಬಿಸ್ಲಾಗ ಎಲ್ಲಾರು ಕೂಡ ಕಬ್ಬ ಯಾರಾಕೈತಿ ಬಿಟ್ಟು. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಡಿಗೆ ಸ್ವಾಗತ ಅಂತ. ಮುಂಜಾನೆ ಎದ್ದ ಹಲ್ಲದೈತಿ ಕೊಂಡ ನಮ್ ಕಲ್ಪನೋ ಕಲೆ ಚಾ ಮಾಡಿಸ್ಕೊಂಡ ಚಾ ಕುಡ್ಕೋತ ಕುಂತ ಬಿಟ್ಟೇನಿ. ಮನಿ ಮುಂದೆ ಒಂದ್ ಸ್ವಲ್ಪ ಗೊಂಜಾಳ ಇದ್ರಿ ಅವನ ತುಂಬೇಕಂತ ಹೇಳಿ ಕುಂತಿ. ಅಷ್ಟ್ರಾಗ ನಮ್ಮ ಮಾಲಕ ಬಂದಿದ್ರಿ. ನಮ್ಮ ಅಪ್ಪ ಮಾಲಕ 3 ಜನ ಕೂಡ್ಸಿ ಗೊಂಜಾಳ ತುಂಬ್ತೀನಿ. ಡ್ರಮ್ದಾಗ ಶುರು ಆಗೈತಿ. ಡ್ರಮ್ ತುಂಬತನ ಅದ್ರಾಗೆಲ್ಲ ಶುರು ಉಳಿಕಿದ್ದೆಲ್ಲ ಈರನ್ ಚಿಲ್ಲ ಕೈ ಇಡಾಕ. ಆಮೇಲೆ ಮನಿಗೆ ಬಂದ ಪಲ್ಲಂಗ್ ಮ್ಯಾಗ ಬಿದ್ದ ಉಳ್ಳಾಡ್ಕೋತ ನಮ್ ಕಲ್ಪನಾ ಇನ್ನೊಂದ್ ಸಿಂಗಲ್ ಚಾ ರೆಡಿ ಮಾಡ ಅಂತ ಹೇಳಕತ್ತಿದ್ನಿ. ಮತ್ತೊಂದ್ ಸಿಂಗಲ್ ಚಾ ಕೊಡ್ದ ಮಷಿನ್ ಒಂದ್ ಸ್ವಲ್ಪ ಕೆಲಸ ಇತ್ರಿ. ಅದ್ರ ಸಲುವಾಗಿ ಲೈನ್ ತೆಗದ ಕೆಲಸ ಮಾಡಕೈತಿ ಬಿಟ್ಟು. ಅಷ್ಟ್ರಾಗ ನಮ್ ಸಚ್ಚು ಮೇವ್ ತಗೊಂಡ್ ಬಿಟ್ಟಿದ್ರಿ. ಗಾಡಿ ಮೇನ್ ಮೇವೆಲ್ಲ ಇಳಿಸಿ ಬಡ ಬಡ ರೆಡಿ ಆಗಿ ಇಬ್ರು ಕೂಡ್ಸಿ ಕಬ್ಬ ಹೇರಾಕ್ ಅಂತೇಳಿ ಮಾತು ಹೊಂಟ್ ಬಿಟ್ಟು. ನಮ್ಮ ಮನ್ಯಾಗ ನಾಷ್ಟಾನು ಮಾಡಿರ್ಲಿಲ್ರಿ. ಡೈರೆಕ್ಟ್ ಪಡಕ್ ಹೋಗಿ ನಾಷ್ಟಕ ಕುಂತ ಬಿಟ್ಟು ಅವಲಕ್ಕಿ ಚುನುಮರಿ ಕಮ್ಗ ಹಾಕೊಂಡ ತಿಂದ ಆಮೇಲೆ ಒಂದ್ ಸ್ವಲ್ಪ ಜನ ಒಂದ್ ಡೇಬಿಗಿ ಇನ್ನೊಂದ್ ಸ್ವಲ್ಪ ಜನ ಒಂದ್ ಡೇಬಿಗಿ ಕಬ್ಬ ಹೇರಾಕ್ ಅಂತೇಳಿ ಹೊಂಟೇವ್ರಿ. ಇವತ್ತು ಮಂದಿ ಬೇರೆ ಕಡಿಮೆ ಇತ್ರಿ. ಅದಕ್ಕೆ ಹಿಂದಿನ ಡೇಬ್ಯಾಗ ನಮ್ ಸಚ್ಚುನ ಒಬ್ಬ ಮುಂದಿನ ಡೇಬ್ಯಾಗ ನಾನಾ ಸಂಜು ಇಬ್ರು ಕೂಡ್ಸಿ ಕಬ್ಬ ಹೇರ್ಕೊಳಕತ್ತೇವ್ರಿ. ನಸಿಕ್ನಾಗ ಆದ್ರೆ ಜಲ್ದಿ ಹೇರ್ತಿತ್ರಿ. ಆದ್ರೆ ಇವತ್ತ ಮದ್ದಿನ ಬಿಸ್ಲಾಗ ಕಬ್ಬ ಹೇರಾಕೈತಿ ಬಿಟ್ಟೇವ್ರಿ. ಹಾಡ ಹಚ್ಬೇಕಂದ್ರೆ ಇಂಜನ 2ನೇ ಡೇಬಿ ತೆಗ್ ಬಿಟ್ಟು ಬಂದಿ. ಅದಕ್ಕೆ ನಾವು ಎಲ್ಲಾರು ಕೂಡ್ಸಿ ದನ್ಗೆ ಹಾಕೋತ ಕಬ್ಬ ಹೇರಾಕೈತಿ ಬಿಟ್ಟೇವ್ರಿ. ಅಷ್ಟ್ರಾಗ ನಮ್ ಡೇಬಿ ಅವ್ರಿಗೆ ಚಾ ಬಂದಿತ್ರಿ. ಅದ್ರ ಜೋಡಿ ಎಲ್ಲಾರಿಗೂ ಒಂದೊಂದ್ ಪಾರ್ಲೆಜಿ ಬಿಸ್ಕಿಟ್ ಕೂಡ ಬಂದಿತ್ತು. ಎಲ್ಲಾರು ಕೂಡ್ಸಿ ಮದ್ದಿನ ಬಿಸ್ಲಾಗ ಕಮ್ಗ ಚಾ ಕುಡ್ಕೋತ ಕುಂತಿ. ಇನ್ನ ಕಬ್ಬು ಬಾಳಿದ್ರಿ. ಇನ್ನ ಡೇಬಿ ಪೂರ ಆಗಿರ್ಲಿಲ್ರಿ. ಮತ್ತೆಲ್ಲಾರನು ಬಡ ಬಡ ಎಬ್ಸ್ಕೊಂಡ ಕಬ್ಬ ಹೇರಾಕೈತಿ ಬಿಟ್ಟೇವ್ರಿ. ಕಬ್ಬು ಸಿಕ್ಕಾಪಟ್ಟಿ ಉದ್ದಿತ್ರಿ. ಮತ್ತೆ ಡೆಬ್ಯಾಗ ನಿಂತವ್ರಿಗೆ ನಮ್ಗೆ ಇಬ್ಬರಿಗೆ ಸಿಕ್ಕಾಪಟ್ಟಿ ತ್ರಾಸ ಹೊರವ್ರಿಗೆ ತ್ರಾಸ ಆಗತ್ತೈತ್ರಿ. ಆದ್ರೆ ಯಾರು ಹೇಳೋದು ಇನ್ನು ಡೆಬ್ಬಿ ಲೋಡ್ ಆಗೋದ ಇನ್ನೊಂದ್ ಸ್ವಲ್ಪ ಐತ್ರಿ. ಅಷ್ಟ್ರಾಗ ಮತ್ ನಮ್ ಕಾಕು ಹೋಗಿ ಚಾ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಲ. ಮತ್ತೆ ಡೆಬ್ಬಿಯಿಂದ ಕೆಳಗಿಳಿದ್ ಬಂದ ಮತ್ ಕಾಮ್ಗ ಕುಂತ ಚಾ ಬಿಸ್ಕಿಟ್ ತಿನ್ಕೋತ ಕುಂತ ಬಿಟ್ಟೇವ್ರಿ. ಆ ಡೆಬ್ಬಿ ಅವ್ರಿಗೆ ಏನೇನ್ ಬರತೈತಿ ಗೊತ್ತಿಲ್ಲ. ಆದ್ರೆ ನಮಗ್ ಮಾತ್ರ ಸಿಕ್ಕಾಪಟ್ಟಿ ಚಾ ಹಂಗಟ್ ಮಾಡಿ ಡೆಬ್ಬಿ ಎಲ್ಲ ಲೋಡ್ ಮಾಡ್ಕೊಂಡ ಸೈಡ್ ಕಿದ್ದು ಎಲ್ಲ ಕಬ್ಬ ಕಡ್ದ ರೌಂದಿ ಅದ ಎಲ್ಲ ಗಾಡಿ ಲೋಡಿಂಗ್ ಬೇರೆ ಇತ್ರಿ. ಬಿಜಾಪುರಕ್ಕೆ ಹೋಗುದಿತ್ತು. ಅದ್ರ ಸಲುವಾಗಿ ಅವ್ರಿಗೆ ಎಲ್ಲರಿಗೂ ಬಾಯ್ ಬಾಯ್ ಅಂತ ಹೇಳಿ ನಾನಾ ಸಂಜು ಇಬ್ಬರು ಕೂಡಿಸಿ ಮನಿ ಕಡೆ ಹೊಂಟೇವಿ. ನಮ್ಮ ಮನಿಗೆ ಹೋಗಿ ಜಳಕಾದ ಮಾಡಿ ರೆಡಿ ನಮ್ಮ ಅವನ ಕೈಲಿ ಒಂದ್ ಸಿಂಗಲ್ ಚಾ ಮಾಡಿಸ್ಕೊಂಡ ಚಾ ನಮ್ ಬೈಕ್ ತಗೊಂಡ ಜಗದಾಳ ಕಡೆ ಬಂದ ಡ್ರೆಸ್ ಅದ ಎಲ್ಲ ಚೇಂಜ್ ಮಾಡ್ಕೊಂಡ ಒಂದ್ ಸಿಂಗಲ್ ಚಾ ಕುಡ್ದ ನಮ್ ದೊಡ್ಡ ಗಾಡಿ ತಗೊಂಡ ಲೋಡ್ ಮಾಡ್ಕೋತ ಆ ಕಡೆ ಹೊಂಟ್ ಬಿಟ್ಟೇನ್ರಿ.